ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನಪ್ಪ ಅಂದರೆ ಬ್ರೌನಿಗೆ ಫುಲ್ಲು ಗ್ರೂಮಿಂಗ್ ಮಾಡಿಸಿ ಹೇರ್ ತೆಗೆಸ್ಬಿಡ್ತೀವಿ. ಯಾಕೆ ಅಂದರೆ ಇವತ್ತು ಅವಳಿಗೆ ಸೆಕೆಗೆ ಕೂದಲು ಫುಲ್ಲು ಉದುರುತ್ತಿದೆ ಮತ್ತು ಅವಳಿಗೆ ಸ್ವಲ್ಪ ಹೀಟ್ ಬೇರೆ ಆಗಿ ಅದಕ್ಕೇ ತೆಗೆಸ್ಬಿಡೋಣ ಅಂತ ಹೇಳಿ ಇವತ್ತು ಹೋಗ್ತಿದ್ದೀವಿ ನಾವು. ಅಲ್ಲಿ ನೋಡಿ ಕೃಷ್ಣ, ಇದು ಅಮ್ಮ ಮೀಶೋದಲ್ಲಿಂದ ತರಿಸಿತ್ತು. ಸ್ವಲ್ಪ ಗೋಡೆ ಎಲ್ಲ ಬರ್ತಡೇಗೆ ಅಂತ ಡೆಕೋರೇಷನ್ ಮಾಡಿ ಎಲ್ಲ ಗಲೀಜಾಗಿತ್ತು ಅಂತ ಫುಲ್ ಕಂಪ್ಲೀಟಾಗಿ ಹೇರ್ ತೆಗೆಸ್ಬಿಡ್ತೀವಿ, ಫುಲ್ ಕಂಪ್ಲೀಟಾಗಿ. ಹಾಗೆ ನಾನು ಸಾಯಂಕಾಲ ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಕು. ಇವಾಗ ಒಂದು 3 o'clock ಆಗಿರುತ್ತೆ. ನಾವು ಹೋದ್ಸಲಿ ಗ್ರೂಮಿಂಗ್ ಮಾಡಿಸಿದಾಗ ಫುಲ್ಲು ಹೇರ್ ಕಟ್ ಮಾತ್ರ ಮಾಡಿಸಿದ್ವಿ. ಅದಕ್ಕೆ ಇವತ್ತು ಫುಲ್ಲು ಕೂದಲು ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ ಗೈಸ್, ಇವತ್ತಿನ ಬ್ಲಾಗ್ ಇದೆ ನೋಡಿ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ನೋಡಿ ಐಸ್ ಕ್ರೀಮ್ ಹಿಡ್ಕೊಂಡಿದ್ದೀನಿ ಅಂತ ಹಿಂದೆಗಡೆ ಸುತ್ತಾಳೆ ಇವಳು. ಐಸ್ ಕ್ರೀಮ್ಗೆ ಅನ್ನ ಮೊಸರನ್ನ ತಿನ್ನು ಅಂದರೆ ಆಗಲ್ಲ. ನಾನು ಹೇಳ್ತೀನಿ ಎಲ್ಲ ಹೇಳ್ಬಿಟ್ಟಿದ್ದೆಲ್ಲ. ವೆಲ್ಕಮ್ ಮಾಡಿದಳಂತ ಆಲ್ರೆಡಿ. ಈಗ ಹೋಗ್ತಾ ಇದ್ದೀವಿ ಹಾಸ್ಪಿಟಲಿಗೆ, ಅಪಾಯಿಂಟ್ಮೆಂಟ್ ಇದೆ. ಹೋಗ್ತಾ ಇದ್ದೀವಿ ಆಲ್ರೆಡಿ. ಅಲ್ಲಿ ಹೋಗಿ ಫುಲ್ಲು ಕ್ಲೀನ್ ಮಾಡೋದ್ಮೇಲೆ ವಿಡಿಯೋ ಮಾಡ್ಕೊಳ್ತೀವಿ ಅಷ್ಟೇ. ನೋಡಿ ಗೈಸ್, ಮುಂದೆ ಹೆಂಗೆ ಕುತ್ಕೊಂಡಿದ್ದಾಳೆ ಬ್ರೌನಿ. ಭಯ ಇಲ್ಲ, ಏನೂ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳೆ ನೋಡಿ, ಹೆಂಗೆ ನೋಡ್ತಾ ಇದ್ದಾಳೆ. ಬೀಳ್ತಿ ವೇಟ್ ಮಾಡ್ತಾ ಇದ್ದೀವಿ. ಬ್ರೌನಿ ಹಿಂಗಿದ್ದಾಳೆ. ಆಫ್ಟರ್ ನೋಡಿದ್ರೆ ಎದುರ್ಕೊಂತಿದೆ. ನಮ್ಮ ಬ್ರೌನಿ ಬೋಡಿ ಆಗೋಗ್ತಾಳೆ. ನೋಡೋಕ್ಕಾಗಲ್ಲ ಇವಾಗ. ಬ್ರೌನು ನೋಡೋಕ್ಕಾಗಲ್ಲ ನಿನ್ನ. ಬ್ರೌನಿ ಇನ್ನು ಒಂದು ತಿಂಗಳೈತೆ ಅಷ್ಟೇ, ಸಮ್ಮರು ಅಷ್ಟೊತ್ತಿಗೆ ಬರ್ತದೆ ಕೂದಲು. ಫುಲ್ಲು ಕಂಪ್ಲೀಟ್ ಆಗಿ ಅಷ್ಟೇ. ಬ್ರೌನು ಕಟ್ಟಿಂಗ್ ಆಗಿದೆ. ಹೇರ್ ಡ್ರೈ ಅಂದರೆ ಸ್ನಾನ ಮಾಡಿಸಿ ಡ್ರೈ ಮಾಡ್ತಾ ಇದ್ದಾರೆ. ಬ್ರೌನಿ ಈಗಷ್ಟೇ ಮನೆಗೆ ಬಂದ್ವಿ. ಬ್ರೌನಿ ಐತೆ. ಶಾಂಪು ಖಾಲಿಯಾಗಿತ್ತು, ಈ ಶಾಂಪು ತೊಗೊಂಬಂದಿದ್ದೀನಿ. ಈಗ ಬ್ರೌನಿದು ಹಾಸ್ಪಿಟಲಿಗೆ ಹೋದಾಗಲೆಲ್ಲ ಇದನ್ನು ತೊಗೊಂಡೋಗ್ಬೇಕು. ಇಟ್ಟಿದ್ದಾರೆ. ಅಲರ್ಜಿಗೆ ಇಂಜೆಕ್ಷನ್ ಎಲ್ಲ ಕೊಟ್ಟರು. ಗೈಸ್ ಒಡವೆ ಇಟ್ಟಿದ್ವಿ, ಒಡವೆ ಬಿಡ್ಸಕ್ಕೆ ಹೋಗ್ತಾಯಿದ್ವಿ. MG ರೋಡಿಗೆ ಹೋಗ್ತಾಯಿದ್ವಿ. ನೋಡಿ ಬ್ರೌನಿನ ಕರ್ಕೊಂಡು ಅಮ್ಮ ನೋಡಿ ಹೆಂಗೆ ಎತ್ಕೊಂಡಿದ್ದಾಳೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಎಲ್ಲ ಹೇಳಿ ಇನ್ನೊಂದ್ಸಲ. ಬೇಗ ಹೋಗಬೇಕು, ಇಲ್ಲಾಂದರೆ ಅಂಗಡಿ ಕ್ಲೋಸ್ ಮಾಡಿಬಿಡ್ತಾರೆ. ಫಸ್ಟು ಬಿಡಿಸ್ಕೊಂಬರೋಣ. ರೋಡಲ್ಲಿ ಸುಮ್ಮನೆ ನೆಟ್ಟಿಗೆ ಹೋಗ್ತಾ ಇಲ್ಲ. ನೋಡು ಹೊಡಿತಾರೆ ಹಿಡ್ಕೊಂಡು. ಗೈಸ್ ಎಲ್ಲ ಮುಗೀತು. ಒಡವೆನ ಬಿಡಿಸ್ಕೊಂಡ್ವಿ. ಬಿಡಿಸ್ಕೊಂಡು ಅವ್ರಿಗೆ ಸರಿ ಆಯ್ತು, ಕೊಡಿಸ್ತೀನಿ ನಡಿ. ಅವ್ರಿಗೆ ಏನಾರು ತಿನ್ನಿಸ್ಕೊಂಡು ಮನೆ ಕರ್ಕೊಂಡೋಗೋಣ. ಗೈಸ್ ನೋಡಿ ಎಗ್ ರೈಸ್. ಗೈಸ್ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಿರೋದು ಬ್ರೌನಿ ಅಮ್ಮ. ಇವಾಗ ನಾನು ಮೊಬೈಲ್ ಹೊಡೆದಾಕಿದ್ನಲ್ಲ, ಟೆಂಪರ್ ಗ್ಲಾಸ್ ಹಾಕ್ಸಿ ಸ್ವಲ್ಪ
ಅಲ್ಲ ಇವಾಗ ಅಂಗಡಿ ಹತ್ರಕ್ಕೆ ಹೋಗ್ತಿದ್ದೀವಿ, ಎಗ್ ರೈಸ್ ಅಂಗಡಿಗೆ. 9 ಗಂಟೆ ಆಗಿದೆ. ತೆಗ್ದಿರುತ್ತೋ ಅಂತ ಗೊತ್ತಿಲ್ಲ, ನೋಡೋಣ. ಸಿಗಲಿಲ್ಲ ಅಂದರೆ ಮನೆಗೆ ಹೋಗೋದಷ್ಟೇ. ಸಿಗಲಿಲ್ಲ ಅಂದರೆ ಉಪವಾಸ ಬರೋಕ್ಕೆ